ಹಾಯ್ ಫ್ರೆಂಡ್ಸ್, ಇವತ್ತೊಂದು ಹೆಲ್ತ್ ಡ್ರಿಂಕ್ಸ್ ಮಾಡೋಣ. ಅಂದರೆ ಜ್ಯೂಸು. ಇದು ಕೊಕೊನಟ್ ಜ್ಯೂಸು. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸಮ್ಮರ್ ಟೈಮಲ್ಲಿ ಮಾಡಿ ಕುಡಿಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಕಪ್ಪಷ್ಟು ತೆಂಗಿನ ತುರಿ ತೊಗೊತಿದ್ದೀನಿ. ಫ್ರೆಶ್ ಆಗಿ ಇರಬೇಕು, ಹಾಗಾದರೆ ಮಾತ್ರ ಟೇಸ್ಟ್ ಇರುತ್ತೆ. ಆವಾಗಲೇ ಒಡೆದ್ಬಿಟ್ಟು ಆವಾಗಲೇ ನಾವು ತೆಂಗಿನ ತುರಿ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ನೋಡಿ ನೀಟಾಗಿ ನೈಸ್, ಅಂದರೆ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಅದನ್ನು ಕಾಯಿ ತುರಿನ ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಾಯಿ ತುರಿನ ತುಂಬ ನೈಸಾಗಿ ಮಿಕ್ಸಿ ಮಾಡಿಕೊಂಡು ಅದನ್ನು ಈ ರೀತಿ ಜಾಲರಿ ಒಳಗಡೆ ಹಾಕ್ಕೊಂಡು ಅದರ ಹಾಲನ್ನ ತಗೊಬೇಕು. ನಾವು ಕಾಯಿ ಹಾಲು ಏನಿರುತ್ತೆ ಅದು ತೊಗೊಬೇಕು. ತರಿ ಎಲ್ಲ ಸಪ್ರೇಟ್ ಮಾಡಬೇಕು. ಕಾಯಿ ತರಿನ ಸಪ್ರೇಟ್ ಮಾಡಬೇಕು. ಅದಕ್ಕೆ ನೀರು ಹಾಕ್ಕೊಂಡು ನಾವು ರೀತಿ ಮಾಡಿದಾಗ ನಮಗೆ ಕಾಯಿ ಹಾಲು ತುಂಬಾ ಸಿಗುತ್ತೆ. ಒಂದೇ ಸಲ ಅಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ನಾವು ತಗೊಬೇಕು. ತುಂಬ ಹಾಕಬಾರ್ದು. ನಾನು ಇದರಲ್ಲಿ 2 ಗ್ಲಾಸ್ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಅಂದರೆ ಇದ್ರ ಒಂದು ಕಪ್ಪಲ್ಲಿ ನಮಗೆ 1 ಗ್ಲಾಸ್ ಮಾತ್ರ ಕಾಯಿ ಹಾಲು ಸಿಗುತ್ತೆ. ನೋಡಿ, ಈ ರೀತಿ ಕಾಯಿ ಹಾಲು ಸಿಕ್ತು. ಕಾಯಿ ಹಾಲು ಅದನ್ನು ಒಂದು ಮಿಕ್ಸಿಗೆ ಹಾಕಿಬಿಟ್ಟು, ನಾರ್ಮಲ್ ಮಿಕ್ಸಿಗೆ ಹಾಕಿಬಿಟ್ಟು 1 ಗ್ಲಾಸ್ ಗಟ್ಟಿ ಹಾಲು ತೊಗೊತಾ ಇದ್ದೀನಿ. ಇದು ಕೊಕೊನಟ್ ಮಿಲ್ಕ್ ಶೇಕ್ ಆಗಿರೋದನ್ನ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, 1 ಗ್ಲಾಸ್ ಗಟ್ಟಿ ಹಾಲನ್ನ ತೊಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಕಾಯಿನ ಏನು ಸೋಸ್ಕೊಂಡಿದ್ವಿ ಕಾಯಿ ಹಾಲು ಮತ್ತು ನಾರ್ಮಲ್ ಹಾಲನ್ನ ಹಾಕಿ 1 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು, ಚಿಕ್ಕ ಕಪ್ಪಲ್ಲಿ. ನಿಮಗೆ ಎಷ್ಟು ಬೇಕು ಅಷ್ಟು ಸ್ವೀಟ್ ಹಾಕ್ಕೊಬೋದು. ಮತ್ತು ನಾನು ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಇಷ್ಟೇ. ಇದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸಿ ಮಾಡ್ಕೊಂಬಂದರೆ ನಮಗೆ ಕೊಕೊನಟ್ ಮಿಲ್ಕ್ ಶೇಕು ರೆಡಿ ಆಯಿತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀರು ಬದಲಾಗಿ ಕಾಯಿ ಹೊಡೆದಿದ್ದು ನೀರಿರುತ್ತಲ್ಲ, ಎಳ್ನೀರು, ಅದನ್ನು ಇದಕ್ಕೆ ಹಾಕಿ ಮಿಕ್ಸಿ ಮಾಡ್ಬೋದು ಕಾಯಿ ರುಬ್ಬುವಾಗ. ಅವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿ, ಕೊಕೊನಟ್ ಮಿಲ್ಕ್ ಶೇಕು ತುಂಬ ಬೇಗನೆ ರೆಡಿಯಾಗುತ್ತೆ ನಮಗೆ. ಒಂದು ಸಲ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನೀವು ಬಾದಾಮಿನೂ ಸೇರಿಸ್ಕೊಬೋದು. ಥ್ಯಾಂಕ್ ಯು.